ಮೇನನ್ನಗೂಡು ಕೊಚ್ಚಿಯ ಪನಂಬಿಲ್ಲಿ ನಗರದ ಐಷಾರಾಮಿ ಮೇನನ್ನಗೂಡು ಎಂಬ ಮನೆಗೆ ಯಾವಾಗಲೂ ಒಂದು ಶ್ಮಶಾನದಂತಹ ಮೌನದ ಆವರಣವಿತ್ತು. ಹೊರಗಡೆ ನಗರವು ತನ್ನ ಎಲ್ಲಾ ಗದ್ದಲದೊಂದಿಗೆ ಜೀವಂತವಾಗಿತ್ತು. ವಾಹನಗಳ ಗದ್ದಲ, ಕಟ್ಟಡ ನಿರ್ಮಾಣದ ಶಬ್ದಗಳು, ಜೀವನದ ನಿರಂತರ ಹರಿವು. ಆದರೆ ಆ ದೊಡ್ಡ ಗೇಟಿನೊಳಗೆ ಸಮಯವು ಸ್ಥಗಿತಗೊಂಡಿತ್ತು. ಅಲ್ಲಿ ಕೇಂದ್ರೀಕೃತ ಏರ್ ಕಂಡೀಷನರ್ನ ಕಡಿಮೆ ಶಬ್ದ ಮಾತ್ರ ಕೇಳಿಸುತ್ತಿತ್ತು ಮತ್ತು ಆದರ್ಶ್ ಎಂಬ 22 ವರ್ಷದ ಯುವಕ ತನ್ನ ಒಂಟಿತನದಲ್ಲಿ ಬದುಕುತ್ತಿದ್ದ. ಅವನು ನಗರದ ಪ್ರಸಿದ್ಧ ವ್ಯವಹಾರ ಶಾಲೆಯಲ್ಲಿ ಕೊನೆಯ ವರ್ಷದ MBA ವಿದ್ಯಾರ್ಥಿಯಾಗಿದ್ದ. ಕಾಲೇಜಿನಲ್ಲಿ ಅವನಿಗೆ ಸ್ನೇಹಿತರಿದ್ದರು, ನಗೆಯಲು ಮತ್ತು ಮಾತನಾಡಲು ಜನರಿದ್ದರು. ಆದರೆ ಆ ಸ್ನೇಹಗಳಿಗೆಲ್ಲ ಒಂದು ಗಡಿಯಿತ್ತು. ಪ್ರತಿದಿನ ಸಂಜೆ ಆ ದೊಡ್ಡ ಮನೆಗೆ ಮರಳಿದಾಗ ಶೂನ್ಯತೆಯ ತಣ್ಣನೆಯ ಭಾವನೆ ಅವನನ್ನು ಒಡ್ಡೊಡ್ಡಿತ್ತು. ತಾಯಿಯ ಮುಖವು ಒಂದು ಮಸುಕಾದ ನೆನಪಾಗಿಯೂ ಮನಸ್ಸಿನಲ್ಲಿ ಇರಲಿಲ್ಲ. ಅವನನ್ನು ಚಿಕ್ಕ ವಯಸ್ಸಿನಲ್ಲೇ ತೊರೆದು ಅವಳು ಹೋಗಿದ್ದಳು. ತಂದೆ ಗೋಪಿನಾಥನ್ ಮೇನನ್ ಕೊಚ್ಚಿಯ ಪ್ರಸಿದ್ಧ ಕಟ್ಟಡ ವ್ಯವಸಾಯಿಯಾಗಿದ್ದ. ಮೇನನ್ ಕನ್ಸ್ಟ್ರಕ್ಷನ್ಸ್ ಎಂಬ ಸಾಮ್ರಾಜ್ಯದ ಅಧಿಪತಿ. ಅವನಿಗೆ ಮಗ ಜೀವನವಾಗಿದ್ದ. ಆದರೆ ಆ ಪ್ರೀತಿಯನ್ನು ವ್ಯಕ್ತಪಡಿಸಲು ಅವನಿಗೆ ಎಂದೂ ಸಮಯ ಸಿಗಲಿಲ್ಲ. ಕಟ್ಟಡ ತಾಣಗಳು, ಸಭೆಗಳು, ಬೆಂಗಳೂರು ಮತ್ತು ದುಬೈಗೆ ಯಾತ್ರೆಗಳು, ಅದು ಅವನ ಲೋಕವಾಗಿತ್ತು. ಅವರ ಸಂಭಾಷಣೆಗಳು ಯಾವಾಗಲೂ ವ್ಯವಹಾರ ಸಭೆಯ ಒಡ್ಡೊಲಗದಂತೆ ಸಂಕ್ಷಿಪ್ತವಾಗಿತ್ತು. ಆದರ್ಶ್, ನಾನು ಮುಂಬೈಗೆ ಹೋಗುತ್ತಿದ್ದೇನೆ, ಹೊಸ ಯೋಜನೆಯ ವಿಷಯಕ್ಕಾಗಿ. 3 ದಿನದಲ್ಲಿ ಬರುತ್ತೇನೆ. ಸರಿ ಅಪ್ಪ, ಖಾತೆಗೆ ಹಣ ಇಟ್ಟಿದ್ದೇನೆ. ಏನಾದರೂ ಅಗತ್ಯವಿದ್ದರೆ ಕರೆ ಮಾಡು. ಸರಿ ಅಪ್ಪ. ಅಷ್ಟೇ. ತಂದೆಯ ಧ್ವನಿಯಲ್ಲಿನ ಕಾಳಜಿಯನ್ನು ಅವನು ಅರಿತಿದ್ದ. ಆದರೆ ಒಂದು ಮುಟ್ಟುವಿಕೆಗಾಗಿ, ನಿನ್ನ ದಿನ ಹೇಗಿತ್ತು ಮಗ ಎಂಬ ಪ್ರಶ್ನೆಗಾಗಿ ಅವನ ಮನಸ್ಸು ಹಂಬಲಿಸಿತು. ಅಂತಹ ಸಂದರ್ಭದಲ್ಲಿ ಗೋಪಿನಾಥನ್ ಮೇನನ್ಗೆ ಸಣ್ಣ ಆರೋಗ್ಯ ಸಮಸ್ಯೆ ಕಾಣಿಸಿಕೊಂಡಿತು. ಹೆಚ್ಚಿನ ರಕ್ತದೊತ್ತಡ ಮತ್ತು ನಿರಂತರ ಯಾತ್ರೆಗಳು ಅವನನ್ನು ದಣಿಸಿದ್ದವು. ಸಣ್ಣ ಶಸ್ತ್ರಚಿಕಿತ್ಸೆಯ ನಂತರ ವೈದ್ಯರು ಕಟ್ಟುನಿಟ್ಟಾಗಿ ವಿಶ್ರಾಂತಿ ಸೂಚಿಸಿದರು. ಔಷಧಿಗಳು ಮತ್ತು ಆಹಾರವೂ ಸಮಯಕ್ಕೆ ಸಿಗಬೇಕು, ಮಾನಸಿಕ ಒತ್ತಡವನ್ನು ಸಂಪೂರ್ಣವಾಗಿ ತಪ್ಪಿಸಬೇಕು. ಆದರ್ಶ್, ನಾನು ಒಬ್ಬ ಹೋಮ್ ನರ್ಸ್ನನ್ನು ವ್ಯವಸ್ಥೆ ಮಾಡಿದ್ದೇನೆ. 1 ತಿಂಗಳಿಗೆ. ಇದು ನನಗಾಗಿ ಅಲ್ಲ, ನಿನಗೆ ಸಹಾಯಕ್ಕಾಗಿ. ನಾನಿಲ್ಲದಿದ್ದಾಗ ನೀನೊಬ್ಬನೇ ಇದ್ದರೆ ಕಷ್ಟವಾಗಬಹುದು, ತಂದೆ ಹೇಳಿದರು. ಅಂತಹ ರೀತಿಯಲ್ಲಿ ಅನಿತಾ ಆ ಮನೆಗೆ ಬಂದಳು. ಬಿಳಿ ಬಣ್ಣದಲ್ಲಿ ನೀಲಿ ಹೂವುಗಳಿರುವ ಹತ್ತಿ ಸೀರೆಯನ್ನು ಧರಿಸಿ, ಮುಖದಲ್ಲಿ ಲೋಕದ ಎಲ್ಲಾ ದುಃಖವನ್ನು ಮರೆಮಾಡಿಟ್ಟಂತಹ ಭಾವನೆಯೊಂದಿಗೆ ಅವಳು ಆ ಮನೆಯ ಒಳಗೆ ಕಾಲಿಟ್ಟಳು. 30ಕ್ಕೆ ಹತ್ತಿರವಿರುವ ವಯಸ್ಸು. ಆದರೆ ಅವಳ ಕಣ್ಣುಗಳಲ್ಲಿ ಒಂದು ರೀತಿಯ ಶಾಂತತೆಯಿತ್ತು. ಅದು ಯಾರನ್ನಾದರೂ ಒಂದೇ ನೋಟದಲ್ಲಿ ಆಕರ್ಷಿಸುವ, ಸಹಾನುಭೂತಿಯನ್ನು ತೋರಿಸುವಂತಹದ್ದಾಗಿತ್ತು. ನಾನು ಅನಿತಾ, ಅವಳು ಸೌಮ್ಯವಾಗಿ ತನ್ನನ್ನು ತಾನು ಪರಿಚಯಿಸಿಕೊಂಡಳು. ಗೋಪಿನಾಥನ್ ಸರ್ನ ಕಾಳಜಿಗಾಗಿ ಏಜೆನ್ಸಿಯಿಂದ ಬಂದಿದ್ದೇನೆ. ಅವಳ ಧ್ವನಿಯಲ್ಲಿ ಒಂದು ವಿಶೇಷತೆ ಇತ್ತು. ವರ್ಷಗಳಿಂದ ಆ ಮನೆಯಲ್ಲಿ ಕೇಳದ ಒಂದು ಸ್ತ್ರೀ ಧ್ವನಿ. ಆದರ್ಶ್ ಅವಳನ್ನು ನೋಡಿ ಒಮ್ಮೆ ತಲೆಯಾಡಿಸಿದ. ಆ ಕ್ಷಣದಲ್ಲಿ ಆ ಮನೆಯ ಮೌನಕ್ಕೆ ಸಣ್ಣ ಭಂಗ ಬಂದಂತೆ ಭಾಸವಾಯಿತು. ಹೊಸ ಮುಖ, ಹೊಸ ಧ್ವನಿ. ತನ್ನ ಒಂಟಿ ಲೋಕಕ್ಕೆ ಕಾಲಿಟ್ಟ ಆ ಸ್ತ್ರೀ ತನ್ನ ಜೀವನದ ಗತಿಯನ್ನು ಬದಲಾಯಿಸಲಿರುವವಳೆಂದು ಅವನಿಗೆ ತಿಳಿದಿರಲಿಲ್ಲ. ಅನಿತನ ಆಗಮನದೊಂದಿಗೆ ಮೇನನ್ನಗೂಡಿನ ಗಡಿಯಾರದ ಮುಳ್ಳುಗಳು ವೇಗವನ್ನು ಹೆಚ್ಚಿಸಿದಂತೆ ಭಾಸವಾಯಿತು. ಅವಳು ಕೇವಲ ಒಬ್ಬ ಹೋಮ್ ನರ್ಸ್ ಆಗಿರಲಿಲ್ಲ. ಆ ಮನೆಯ ಜೀವತಾಳವಾಗಿ ಕ್ರಮೇಣ ಬದಲಾಗುತ್ತಿದ್ದಳು. ಗೋಪಿನಾಥನ್ ಮೇನನ್ನ ಕಾಳಜಿಯನ್ನು ಅವಳು ದೇವತೆಯಂತೆ ನೋಡಿಕೊಂಡಳು. ಔಷಧಿಗಳು, ಕಟ್ಟುನಿಟ್ಟಾದ ಆಹಾರ ಕ್ರಮ, ರಕ್ತದೊತ್ತಡ ಪರೀಕ್ಷೆ ಎಲ್ಲವೂ ಯಂತ್ರದ ನಿಖರತೆಯೊಂದಿಗೆ ನಡೆಯಿತು. ದಿನಗಳಲ್ಲಿ ಅವನಿಗೆ ಅವಳ ಮೇಲೆ ಸಂಪೂರ್ಣ ವಿಶ್ವಾಸ ಬಂತು. ಆದರೆ ಅವಳ ನಿಜವಾದ ಗುರಿ ಆದರ್ಶಾಗಿತ್ತು. ಅದು ಬಹಳ ತಂತ್ರಗಾರಿಕೆಯಿಂದ ಕೂಡಿದ್ದು, ಕಲ್ಲಿನಿಂದ ರೂಪವನ್ನು ಕೆತ್ತಿಕೊಳ್ಳುವ ಕುಶಲ ಕಲಾವಿದನಂತೆ ಸೂಕ್ಷ್ಮವಾಗಿತ್ತು. ಒಂದು ದಿನ ಆದರ್ಶ್ ಕಾಲೇಜಿನಿಂದ ದಣಿದು ಬಂದಾಗ ಅವಳು 1 ಗ್ಲಾಸ್ ನಿಂಬೆ ರಸದೊಂದಿಗೆ ಅವನ ಬಳಿಗೆ ಬಂದಳು. ನೀನು ತುಂಬಾ ದಣಿದಿರುವಂತಿದೆ. ಯೋಜನೆಯ ಒತ್ತಡವೇ? ಅವಳು ಸಹಾನುಭೂತಿಯಿಂದ ಕೇಳಿದಳು. ಆ ಪ್ರಶ್ನೆ ಆದರ್ಶ್ಗೆ ಹೊಸದಾಗಿತ್ತು. ತಂದೆಯೂ ಕೂಡ ಅವನ ಅಧ್ಯಯನದ ಭಾರದ ಬಗ್ಗೆ ಇಷ್ಟು ಕಾಳಜಿ ತೋರಿರಲಿಲ್ಲ. ಹೌದು ಚೇಚಿ, ಸ್ವಲ್ಪ ಒತ್ತಡವಿದೆ, ಅವನು ಹೇಳಿದ. ತಾಯಿ ಇದ್ದರೆ ಈಗ ಇಷ್ಟವಾದದ್ದನ್ನೆಲ್ಲ ಮಾಡಿಕೊಡುತ್ತಿದ್ದಳು ಅಲ್ವೇ? ಅವಳು ಒಂದು ಮಂದಹಾಸದೊಂದಿಗೆ ಹೇಳಿದಳು. ತಾಯಿ ಎಂಬ ಪದ
ಒಂದು ಗಾಯವನ್ನು ಮುಟ್ಟಿದಂತೆ ಅವನ ಒಳಗೊಂದು ಕದಡಿತು. ಅವನು ನೆನಪಿಸಿಕೊಳ್ಳಲು ಪ್ರಯತ್ನಿಸಿದ. ಚಿಕ್ಕವನಿದ್ದಾಗ ತಿಂದ ಅವಿಯಲ್ನ ರುಚಿ ಈಗಲೂ ನಾಲಿಗೆಯ ತುದಿಯಲ್ಲಿದೆ. ಮರುದಿನ ಊಟಕ್ಕೆ ಒಳ್ಳೆಯ ಗ್ರಾಮೀಣ ಅವಿಯಲಿತ್ತು. ಅದರ ರುಚಿ ಅವನ ನಾಲಿಗೆಯನ್ನು ಮಾತ್ರವಲ್ಲ, ನೆನಪುಗಳನ್ನು ಎಚ್ಚರಿಸಿತು. ಅದೊಂದು ಆರಂಭವಷ್ಟೇ. ಅವನ ಪರೀಕ್ಷೆಯ ಸಮಯದಲ್ಲಿ ಅವಳು ನಿದ್ದೆಯನ್ನು ತ್ಯಜಿಸಿ ಕಾಫಿ ತಯಾರಿಸಿಕೊಟ್ಟಳು. ನೀನು ಚೆನ್ನಾಗಿ ಓದುತ್ತಿದ್ದೀಯಾ, ಭಯಪಡಲು ಏನೂ ಇಲ್ಲ, ಎಲ್ಲವೂ ಸರಿ ಹೋಗುತ್ತದೆ ಎಂದು ಧೈರ್ಯ ತುಂಬಿದಳು. ಅವಳು ಅವನ ಕೋಣೆಯನ್ನು ಜೋಡಿಸುವಾಗ ಅವನ ಪುಸ್ತಕಗಳನ್ನು, ಡೈರಿಯ ಕುರಿಪುಗಳನ್ನು ಗಮನಿಸಿದಳು. ಅವನ ಇಷ್ಟಗಳನ್ನು, ಆಸಕ್ತಿಗಳನ್ನು ಅವಳು ಅರಿತುಕೊಂಡಳು. ಅಪ್ಪನಿಗೆ ಯಾವಾಗಲೂ ವ್ಯವಹಾರವೇ ಎಲ್ಲವೂ, ಅಲ್ವೇ? ನಿನ್ನ ದುಃಖವನ್ನು ಯಾರು ನೋಡಲು? ಒಂದು ದಿನ ಅವಳು ಸಹಾನುಭೂತಿಯಿಂದ ಹೇಳಿದಳು. ಆ ಮಾತುಗಳು ವಿಷದ ಬೀಜದಂತೆ ಅವನ ಮನಸ್ಸಿನಲ್ಲಿ ಬಿದ್ದವು. ಅದರಿಂದ ತಂದೆಯೊಡನೆ ಇದ್ದ ಸಣ್ಣ ದೂರವು ದೊಡ್ಡದಾಯಿತು ಮತ್ತು ಅನಿತಾ ತನ್ನ ಏಕೈಕ ಆಸರೆ ಎಂಬ ಭಾವನೆ ಅವನಲ್ಲಿ ಬಲವಾಯಿತು. ಅವಳು ತನ್ನ ಕಥೆಗಳನ್ನು ಅವನೊಡನೆ ಹೇಳಲು ಆರಂಭಿಸಿದಳು. ಗಲ್ಫ್ನಲ್ಲಿ ಒಳ್ಳೆಯ ಸ್ಥಿತಿಯಲ್ಲಿ ಬದುಕಿದ್ದ ಗಂಡ ಶಾಜಿಯ ಬಗ್ಗೆ, ಅಲ್ಲಿ ಸಂಭವಿಸಿದ ಅಪಘಾತದ ಬಗ್ಗೆ, ಕಳೆದು ಹೋದ ಕೆಲಸದ ಬಗ್ಗೆ, ಸಾಲಗಳ ಬಗ್ಗೆ ಅವಳು ಕಣ್ಣೀರಿನೊಂದಿಗೆ ಮಾತನಾಡಿದಳು. ಒಂದು ಕಾಲದಲ್ಲಿ ರಾಜನಂತೆ ಬದುಕಿದ ಮನುಷ್ಯ ಈಗ ಏನೂ ಇಲ್ಲದಂತಾಗಿದೆ. ಅವಳು ಮಾತನ್ನು ಮುಗಿಸಲಿಲ್ಲ. ಆದರ್ಶ್ ಎಲ್ಲವನ್ನೂ ಸಂಪೂರ್ಣವಾಗಿ ನಂಬಿದ. ಅವಳ ಸಾನ್ನಿಧ್ಯವು ಅವನಿಗೆ ಒಂದು ಲಹರಿಯಾಯಿತು. ಕಾಲೇಜಿನಿಂದ ಮನೆಗೆ ಮರಳಲು ಅವನು ತವಕಗೊಂಡ. ಅವಳೊಡನೆ ಮಾತನಾಡುವಾಗ ಸಮಯ ಕಳೆಯುವುದು ಅವನಿಗೆ ತಿಳಿಯಲಿಲ್ಲ. ತನ್ನ ಜೀವನದ ಎಲ್ಲಾ ರಹಸ್ಯಗಳನ್ನು, ಕನಸುಗಳನ್ನು, ನಿರಾಸೆಗಳನ್ನು ಅವನು ಅವಳೊಡನೆ ಹಂಚಿಕೊಂಡ. ಅನಿತಾ ಎಂಬ ಈ ಸ್ತ್ರೀ ತಾಯಿಯ ಮತ್ತು ಸ್ನೇಹಿತನ ಸ್ಥಾನಕ್ಕೆ ಒಟ್ಟಿಗೆ ಕಾಲಿಟ್ಟಿದ್ದಾಳೆಂದು ಅವನಿಗೆ ತಿಳಿಯಲಿಲ್ಲ. ಅವಳು ನೇಯ್ದ ವಿಶ್ವಾಸದ ದಾರಗಳು ಅವನನ್ನು ಎಷ್ಟು ಬಿಗಿಯಾಗಿ ಸುತ್ತಿಕೊಂಡಿವೆ ಎಂದು. ಮಳೆಯ ರಾತ್ರಿ. ಹೊರಗಡೆ ಮಳೆ ಜೋರಾಗಿ ಸುರಿಯುತ್ತಿತ್ತು. ಗೋಪಿನಾಥನ್ ಮೆನನ್ ವ್ಯವಹಾರದ ಕಾರಣಕ್ಕಾಗಿ ದೆಹಲಿಯಲ್ಲಿದ್ದ. ಆ ದೊಡ್ಡ ಮನೆಯಲ್ಲಿ ಆದರ್ಶ್ ಮತ್ತು ಅನಿತಾ ಮಾತ್ರ. ಅಡಿಗೆ ಮನೆಯಲ್ಲಿ ತಟ್ಟೆಗಳನ್ನು ತೊಳೆಯುತ್ತಿದ್ದ ಅನಿತನ ಅಳುವಿನ ಶಬ್ದ ಕೇಳಿ ಆದರ್ಶ್ ಅಲ್ಲಿಗೆ ಹೋದ. ಏನಾಯಿತು ಅನಿತಾ ಚೇಚಿ? ಅವನು ಕಾಳಜಿಯಿಂದ ಕೇಳಿದ. ಅವಳು ಸೀರೆಯ ತುದಿಯಿಂದ ಕಣ್ಣುಗಳನ್ನು ಒರೆಸಿಕೊಂಡಳು. ಏನೂ ಇಲ್ಲ ಮಗ, ಅವಳು ನಡುಗುವ ಧ್ವನಿಯಲ್ಲಿ ಹೇಳಿದಳು. ಏನೂ ಇಲ್ಲವೇ? ನೀನು ಅಳುತ್ತಿದ್ದೆ, ನನಗೆ ಹೇಳು. ಅವನ ಒತ್ತಾಯದ ಮುಂದೆ ಅವಳು ಒಡೆದೆದ್ದು ಅಳಲು ಆರಂಭಿಸಿದಳು. ಅವನು ಅವಳನ್ನು ಹಿಡಿದು ಹತ್ತಿರದ ಕುರ್ಚಿಯಲ್ಲಿ ಕೂರಿಸಿದ. ಎಲ್ಲವೂ ಕಳೆದು ಹೋಯಿತು ಮಗ, ಸಾಲದಿಂದ ನಾವು ಮುಗಿದೆವು. ಅದಕ್ಕಿಂತಲೂ ದೊಡ್ಡ ದುಃಖ, ಅದನ್ನು ಹೇಳಲು ನನಗೆ ಆಗುವುದಿಲ್ಲ. ಅವಳು ಮುಖವನ್ನು ಮುಚ್ಚಿಕೊಂಡಳು. ಏನೂ ಚೇಚಿ, ನನಗೆ ಹೇಳು, ನಾನು ಸಹಾಯ ಮಾಡಬಲ್ಲದಾದರೆ. ಅವಳು ಮುಖವನ್ನು ಎತ್ತಿ ಅವನನ್ನು ನೋಡಿದಳು. ಆ ಕಣ್ಣುಗಳಲ್ಲಿ ಲೋಕದ ಎಲ್ಲಾ ನೋವು ತುಂಬಿತ್ತು. ಅದು ಹಣದಿಂದ ಪರಿಹರಿಸಬಹುದಾದ ಸಮಸ್ಯೆಯಲ್ಲ ಮಗ. ನಮಗೆ ಮಗುವಿಲ್ಲ. ಮದುವೆಯಾಗಿ 8 ವರ್ಷವಾಯಿತು. ಶಾಜಿಯೇಟನ ಅಪಘಾತದ ನಂತರ ವೈದ್ಯರು ಹೇಳಿದರು ಇನ್ನು ಮಗುವಿನ ಸಾಧ್ಯತೆ ಇಲ್ಲವೆಂದು. ಆ ಒಂದೇ ಕಾರಣಕ್ಕೆ ಅವನ ಮನೆಯವರು, ಊರಿನವರು ನನ್ನನ್ನು ದೂಷಿಸುತ್ತಾರೆ. ಒಂದು ಮಗುವಿದ್ದರೆ ಅವನಿಗೆ ಬದುಕಲು ಒಂದು ಆಸೆ ಇರುತ್ತಿತ್ತು. ನನಗೂ ಈ ದೂಷಣೆಯನ್ನು ಕೇಳಬೇಕಾಗಿರಲಿಲ್ಲ. ಅವಳ ಒಂದೊಂದು ಮಾತು ಕೊರಡಿನಂತೆ ಅವನ ಮನಸ್ಸಿನಲ್ಲಿ ಬಿತ್ತು. ಒಬ್ಬ ಸ್ತ್ರೀ ಅನುಭವಿಸುವ ನೋವಿನ ಆಳವನ್ನು ಅವನು ಕಂಡ. ಇನ್ನು ಸಾವಿನ ಹೊರತು ನನ್ನ ಮುಂದೆ ಬೇರೆ ದಾರಿಯಿಲ್ಲ ಮಗ. ಎಲ್ಲರ ಮುಂದೆ ನಾನು ಬಂಜೆಯಾಗಿ ಬದುಕುವುದಕ್ಕಿಂತ ಒಳ್ಳೆಯದು ಅದು ಎಂದು ಅವಳು ಆತ್ಮಹತ್ಯೆಯ ಬಗ್ಗೆ ಮಾತನಾಡಲು ಆರಂಭಿಸಿದಳು. ಆದರ್ಶ್ ಅವಳನ್ನು ತಡೆದ. ಅದೆಲ್ಲ ಬೇಡ. ಯಾಕೆ ಹೀಗೆ? ಅವಳು ಒಡನೆಯೇ ಅವನ ಕಾಲಿಗೆ ಬಿದ್ದಳು. ನೀನು ನನ್ನನ್ನು ರಕ್ಷಿಸಬೇಕು. ನನಗೆ ಒಂದು ಜೀವನವನ್ನು ಮರಳಿಕೊಡಬೇಕು. ಈ ಜನ್ಮದಲ್ಲಿ ನಾನು ನಿನ್ನ ಕಾಲಿಗೆ ಬಿದ್ದು ಬದುಕುತ್ತೇನೆ. ಒಂದು ಮಗುವನ್ನು ಕೊಟ್ಟು ನನ್ನನ್ನು ರಕ್ಷಿಸು. ಆ ಮಾತುಗಳು ಗುಡುಗಿನಂತೆ ಅವನ ಕಿವಿಗಳಲ್ಲಿ ಬಿದ್ದವು. ಅವನು ಸ್ತಬ್ಧನಾಗಿ ನಿಂತ. ಅವನ ತರ್ಕವೂ ಚಿಂತನೆಯೂ ಮರಗಟ್ಟಿತು. ಮುಂದೆ ಕಣ್ಣೀರಿನೊಂದಿಗೆ ತನ್ನ ಜೀವನವನ್ನು ಯಾಚಿಸುವ ಒಬ್ಬ ಸ್ತ್ರೀ. ಅವಳ ಕಣ್ಣುಗಳಲ್ಲಿನ ದೈನ್ಯತೆ ಅವನನ್ನು ದುರ್ಬಲಗೊಳಿಸಿತು. ಇದು ತಪ್ಪು ಎಂದು ಅವನ ಮನಸ್ಸು ಪದೇ ಪದೇ ಹೇಳುತ್ತಿತ್ತು. ಆದರೆ ಅವಳ ಕಣ್ಣೀರಿನ ಮುಂದೆ ಅವನ ಎಲ್ಲಾ ಪ್ರತಿರೋಧವೂ ಒಡೆದಿತು. ಒಂದು ಜೀವನವನ್ನು ರಕ್ಷಿಸುವುದಕ್ಕಾಗಿ ಎಂಬ ಚಿಂತನೆ ಅವನನ್ನು ಆವರಿಸಿತು.
ಆ ಮಳೆಯ ರಾತ್ರಿಯಲ್ಲಿ ಅವನ ಜೀವನದ ಅತಿದೊಡ್ಡ ತಪ್ಪಾದ ನಿರ್ಧಾರಕ್ಕೆ ಅವನು ತಲೆಯಾಡಿಸಿದ. ಆ ಮಳೆಯ ರಾತ್ರಿಯ ನಂತರ ಮೇನನ್ನ ಗೂಡಿನ ವಾತಾವರಣ ಬದಲಾಯಿತು. ಆದರ್ಶ್ನ ಒಳಗೆ ತಪ್ಪಿನ ಕಿಡಿಗಳು ಉರಿಯುತ್ತಿದ್ದರೂ ಒಬ್ಬ ಸ್ತ್ರೀಯ ಜೀವನವನ್ನು ರಕ್ಷಿಸಿದೆ ಎಂಬ ಚಿಂತನೆ ಅವನಿಗೆ ತಾತ್ಕಾಲಿಕ ಆಶ್ವಾಸ ನೀಡಿತು. ಆದರೆ ಅನಿತನ ಮುಖದಲ್ಲಿ ಕ್ರಮೇಣ ಒಂದು ಬದಲಾವಣೆ ಕಾಣಿಸಿಕೊಂಡಿತು. ಹಳೆಯ ದೈನ್ಯತೆಯ ಸ್ಥಾನದಲ್ಲಿ ಒಂದು ರೀತಿಯ ಆತ್ಮವಿಶ್ವಾಸ ತುಂಬಿತು. ಅವಳ ಕಣ್ಣುಗಳಲ್ಲಿನ ಸಹಾನುಭೂತಿಯನ್ನು ಯಾಚಿಸುವ ನೋಟ ಕ್ರಮೇಣ ಕಾಣೆಯಾಯಿತು. ದಿನಗಳ ನಂತರ ಅವಳು ಒಂದು ಕಾಗದದೊಂದಿಗೆ ಅವನ ಬಳಿಗೆ ಬಂದಳು. ನಾನು ಗರ್ಭಿಣಿಯಾಗಿದ್ದೇನೆ ಎಂದು ಒಂದು ವೈದ್ಯರ ಕುರಿಪಿನೊಂದಿಗೆ ಹೇಳಿದಳು. ಆದರ್ಶ್ಗೆ ಒಂದೇ ಸಮಯದಲ್ಲಿ ಸಂತೋಷವೂ ಭಯವೂ ಆವರಿಸಿತು. ನಾವು ಕಾರಣವಾಗಿ ಯಾವುದೇ ತೊಂದರೆಯಾಗಬಾರದು. ನನ್ನ ಗಂಡನಿಗೆ ಸಂಶಯ ಬಾರದಂತೆ ಕೆಲವು ಕೆಲಸಗಳನ್ನು ಮಾಡಬೇಕು. ಸ್ವಲ್ಪ ಹಣ ಬೇಕು ಎಂದು ಅವಳು ಹೇಳಿದಳು. ಅದು ಆರಂಭವಾಗಿತ್ತು. ಪ್ರೀತಿಯಿಂದ ಕೇಳಿದ ಸಹಾಯದ ಅರ್ಜಿಗಳು ಕ್ರಮೇಣ ಒತ್ತಾಯಗಳಾದವು. ಆಸ್ಪತ್ರೆಯ ಖರ್ಚು, ವಿಶೇಷ ಔಷಧಿಗಳು, ಗಂಡನ ಸಾಲವನ್ನು ತೀರಿಸಲು ಹಣ. ಅವಳ ಒತ್ತಾಯಗಳು ಹೆಚ್ಚುತ್ತಲೇ ಇದ್ದವು. ಆದರ್ಶ್ ಯಾವುದನ್ನೂ ಯೋಚಿಸದೆ ತಂದೆಯ ಖಾತೆಯಿಂದ ಹಣವನ್ನು ನೀಡಿದ. ಒಂದು ದಿನ ಅವಳ ಭಾವನೆ ಸಂಪೂರ್ಣವಾಗಿ ಬದಲಾಯಿತು. ನನ್ನ ಗರ್ಭಕ್ಕೆ ಕಾರಣಕರ್ತ ನೀನು ನನ್ನನ್ನು ಲೈಂಗಿಕವಾಗಿ ದುರ್ಬಳಕೆ ಮಾಡಿದೆ ಎಂದು ನಾನು ಪೊಲೀಸರಿಗೆ ದೂರು ನೀಡಿದರೆ ಏನಾಗುತ್ತದೆ ಎಂದು ಅವಳು ಒಂದು ಧಮಕಿಯ ಧ್ವನಿಯಲ್ಲಿ ಕೇಳಿದಳು. ಆದರ್ಶ್ ನೆಟ್ಟಿತ್ತು. ಅವಳು ತನ್ನ ಫೋನ್ನಲ್ಲಿ ಒಂದು ವಿಡಿಯೋವನ್ನು ತೋರಿಸಿದಾಗ ಅವನ ರಕ್ತ ತಣ್ಣಗಾಯಿತು. ಅವರ ಖಾಸಗಿ ಕ್ಷಣಗಳನ್ನು ಅವಳು ಒಂದು ಗುಪ್ತ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದ್ದಳು. ಅವಳ ಮುಖದಲ್ಲಿ ಇದುವರೆಗೆ ಕಾಣದ ಒಂದು ಕ್ರೂರ ನಗು ವಿಕಸಿತವಾಯಿತು. 50 ಲಕ್ಷ ರೂಪಾಯಿಗಳನ್ನು ನನಗೆ ಕೊಡು. ಇಲ್ಲವಾದರೆ ಈ ವಿಡಿಯೋ ಮತ್ತು ನನ್ನ ದೂರು ನಿನ್ನ ತಂದೆಯ ಮತ್ತು ಪೊಲೀಸರ ಮುಂದೆ ತಲುಪುತ್ತದೆ. ಅದರೊಂದಿಗೆ ನಿನ್ನ ಓದು, ಭವಿಷ್ಯ ಎಲ್ಲವೂ ಮುಗಿಯುತ್ತದೆ. ವಂಚಿತನಾದೆ ಎಂದು ತಿಳಿದಾಗ ಅವನ ಲೋಕವೇ ತಲೆಕೆಳಗಾಯಿತು. ಅವಳ ಕಣ್ಣೀರು, ದೈನ್ಯತೆ, ಕಥೆಗಳು ಎಲ್ಲವೂ ಒಂದು ಒಡ್ಡವೆ ಎಂದು ಅವನು ನೋವಿನಿಂದ ತಿಳಿಯಿತು. ಪ್ರೀತಿಯನ್ನು ನಟಿಸಿ ತನ್ನ ಜೀವನಕ್ಕೆ ಕಾಲಿಟ್ಟ ಆ ಸ್ತ್ರೀಯ ನಿಜವಾದ ಮುಖ ಒಂದು ಭೀಕರ ರೂಪಿಯಂತೆ ಅವನ ಮುಂದೆ ಬಯಲಾಯಿತು. ಆದರ್ಶ್ನ ಒಡದಿಕೆ ಅನಿತನ ನಿಜವಾದ ಮುಖವನ್ನು ಕಂಡ ನಂತರ ಆದರ್ಶ್ ಸಂಪೂರ್ಣವಾಗಿ ಒಡೆದಿಹೋದ. ನಿದ್ದೆಯಿಲ್ಲದ ರಾತ್ರಿಗಳು, ಕೆಟ್ಟ ಕನಸುಗಳಿಂದ ನಟ್ಟಿ ಎದ್ದು ಬಿಡುವ ಹಗಲುಗಳು. ಅವನ ಅಧ್ಯಯನದ ಗಮನ ಸಂಪೂರ್ಣವಾಗಿ ಕಳೆದುಹೋಯಿತು. ಅವನು ಸ್ನೇಹಿತರಿಂದ, ಸಮಾಜದಿಂದ ತನ್ನನ್ನು ತಾನೇ ಮರೆಮಾಡಿಕೊಂಡ. ಕನ್ನಡಿಯಲ್ಲಿ ನೋಡಿದಾಗಲೂ ತನಗೆ ತಾನೇ ತಿರಸ್ಕಾರವೆನಿಸಿತು. ಈ ನಾಚಿಕೆ ಮತ್ತು ಅವಮಾನವನ್ನು ಸಹಿಸಿಕೊಂಡು ಬದುಕುವುದಕ್ಕಿಂತ ಸಾವು ಒಳ್ಳೆಯದೆಂದು ಅವನು ನಿಶ್ಚಯಿಸಿದ. ಒಂದು ರಾತ್ರಿ ಎಲ್ಲರೂ ಮಲಗಿದ ನಂತರ ಅವನು ತನ್ನ ಕೋಣೆಗೆ ಕಾಲಿಟ್ಟು ಬಾಗಿಲನ್ನು ಮುಚ್ಚಿದ. ಜೀವನವನ್ನು ಕೊನೆಗೊಳಿಸಲು ಕೊನೆಯ ಸಿದ್ಧತೆಯಲ್ಲಿದ್ದ. ದಿನಗಳಿಂದ ಮಗನ ವರ್ತನೆಯ ಬದಲಾವಣೆಯನ್ನು ಗಮನಿಸಿದ್ದ ಗೋಪಿನಾಥನ್ ಮೇನನ್ಗೆ ಏನೋ ತಪ್ಪಾಗಿದೆ ಎಂದು ಭಾಸವಾಯಿತು. ದೆಹಲಿಯಿಂದ ಮರಳಿದಾಗಿನಿಂದ ಮಗ ತನ್ನಿಂದ ದೂರವಿರುತ್ತಿದ್ದುದನ್ನು ಅವನು ಗಮನಿಸಿದ್ದ. ಅವನು ಆದರ್ಶ್ನ ಕೋಣೆಯ ಹೊರಗೆ ಬಂದು ಕರೆದ. ಯಾವುದೇ ಪ್ರತಿಕ್ರಿಯೆ ಇರಲಿಲ್ಲ. ಅವನ ಒಳಗೆ ಒಂದು ಆತಂಕ ಉಕ್ಕಿತು. ಎಲ್ಲಾ ಶಕ್ತಿಯನ್ನು ಒಟ್ಟುಗೂಡಿಸಿ ಅವನು ಆ ಬಾಗಿಲನ್ನು ತಳ್ಳಿ ತೆರೆದ. ಒಳಗೆ ಜೀವನವನ್ನು ಕೈಬಿಟ್ಟವನಂತೆ ನಿರಾಸಕ್ತನಾಗಿ ನಿಂತಿರುವ ಮಗನನ್ನು ಅವನು ಕಂಡ. ತಂದೆಯನ್ನು ಕಂಡ ಕೂಡಲೇ ಆದರ್ಶ್ನ ನಿಯಂತ್ರಣ ಕಳೆದುಹೋಯಿತು. ಒಂದು ಚಿಕ್ಕ ಮಗುವಿನಂತೆ ತಂದೆಯ ಎದೆಗೆ ಬಿದ್ದು ಗೋಳಾಡಿದ. ಅಳುವಿನ ನಡುವೆ ಅವನು ಎಲ್ಲವನ್ನೂ ಒಪ್ಪಿಕೊಂಡ. ವಂಚನೆಯ ಮತ್ತು ದಗಾದ ಒಟ್ಟು ಕಥೆಯನ್ನು ಎಲ್ಲವನ್ನೂ ಕೇಳಿದ ನಂತರ ಗೋಪಿನಾಥನ್ ಮೇನನ್ನ ಮುಖ ಕೋಪದಿಂದ ಕೆಂಪಾಯಿತು. ಆದರೆ ಮುಂದಿನ ಕ್ಷಣದಲ್ಲಿ ಅವನು ತನ್ನನ್ನು ತಾನೇ ನಿಯಂತ್ರಿಸಿಕೊಂಡ. ಈಗ ಒಡೆದಿ ಹೋಗಬೇಕಾದವನು ತಾನಲ್ಲ, ಒಡೆದಿ ಹೋದ ಮಗನಿಗೆ ಒಂದು ಆಸರೆಯಾಗಬೇಕೆಂದು ಅವನು ತಿಳಿದ. ಅವನು ಮಗನನ್ನು ತಬ್ಬಿಕೊಂಡ. ನೀನು ಒಂದು ತಪ್ಪು ಮಾಡಿದೆ ಆದರ್ಶ್. ಆದರೆ ಜೀವನವನ್ನು ಕೊನೆಗೊಳಿಸುವುದು ಅದಕ್ಕೆ ಪರಿಹಾರವಲ್ಲ. ಈ ವಂಚನೆಯ ಹಿಂದಿರುವವರನ್ನು ಕಾನೂನಿನ ಮುಂದೆ ತರಬೇಕು. ಈಗ ನಾನು ಹೇಳುವುದನ್ನು ಗಮನವಿಟ್ಟು ಕೇಳು. ಒಬ್ಬ ತಂದೆಯ ಪ್ರೀತಿಯ ಕಥೆ. ತಂದೆಯ ಮಾತುಗಳಲ್ಲಿ ಪ್ರೀತಿಯ ಆತ್ಮವಿಶ್ವಾಸವು, ವರ್ಷಗಳ ಅನುಭವದಿಂದ ಕೂಡಿದ ಒಬ್ಬ ಯೋಧನ ದೃಢತೆಯೂ ಇತ್ತು. ಆ ಕ್ಷಣದಲ್ಲಿ ಆದರ್ಶನಿಗೆ ಕಳೆದು ಹೋಗಿದ್ದ ಧೈರ್ಯ ಮರಳಿ ಬಂದಿತು. ತಾನು ಒಂಟಿಯಲ್ಲವೆಂದು, ತನ್ನ ತಂದೆ ಒಂದು ದೊಡ್ಡ ಮರದಂತೆ ತನಗೆ ಆಸರೆಯಾಗಿ ಜೊತೆಯಲ್ಲಿದ್ದಾನೆ ಎಂದು ಅವನಿಗೆ ತಿಳಿಯಿತು. ಗೋಪಿನಾಥನ್ ಮೇನನ್ ಸಮಯವನ್ನು ವ್ಯರ್ಥಗೊಳಿಸಲಿಲ್ಲ.
ಅವರು ತಮ್ಮ ಉನ್ನತ ಪೊಲೀಸ್ ಅಧಿಕಾರಿಯಾದ ಸ್ನೇಹಿತನಾದ ಡಿವೈಎಸ್ಪಿ ವರ್ಗೀಸ್ರನ್ನು ಭೇಟಿಯಾದರು. ಕೇಸಿನ ಗಂಭೀರತೆಯನ್ನು, ಮಗನ ಭವಿಷ್ಯವನ್ನು ವಿವರಿಸಿದರು. ವರ್ಗೀಸ್ ಒಬ್ಬ ಸಮರ್ಥ ಅಧಿಕಾರಿಯಾಗಿದ್ದರು. ಅವರು ಒಂದು ಕುತಂತ್ರವನ್ನು ರೂಪಿಸಲು ನಿರ್ಧರಿಸಿದರು. ಅವರ ಯೋಜನೆಯಂತೆ ಆದರ್ಶ ಅನಿತಾಳನ್ನು ಕರೆದ. ಹಣವನ್ನು ನಾನು ಕೊಡುತ್ತೇನೆ, ಆದರೆ 50 ಲಕ್ಷ ರೂಪಾಯಿಗಳು ಒಟ್ಟಿಗೆ ನನ್ನ ಕೈಯಲ್ಲಿ ಇಲ್ಲ. ನಾವು ನೇರವಾಗಿ ಭೇಟಿಯಾಗೋಣ. ನಾನು ಮುಂಗಡ ಹಣವನ್ನು ಕೊಡುತ್ತೇನೆ, ಉಳಿದದ್ದನ್ನು ನಂತರ ಎಂದು ಅವನು ನಡುಗುವ ಧ್ವನಿಯಲ್ಲಿ ಹೇಳಿದನು. ಅವಳು ಅದಕ್ಕೆ ಒಪ್ಪಿಕೊಂಡಳು. ನಗರದ ಹೊರಗಿರುವ ಹೆಚ್ಚು ಜನದಟ್ಟಣೆ ಇಲ್ಲದ ಒಂದು ಹಳೆಯ ಗೆಸ್ಟ್ ಹೌಸ್ಗೆ ಬರಲು ಅವಳು ಕೇಳಿಕೊಂಡಳು. ನಿಗದಿತ ದಿನದಂದು ಹಣ ತುಂಬಿದಂತೆ ಕಾಣುವ ಒಂದು ಬ್ಯಾಗ್ನೊಂದಿಗೆ ಆದರ್ಶ ಮತ್ತು ಗೋಪಿನಾಥನ್ ಮೇನನ್ ಆ ಗೆಸ್ಟ್ ಹೌಸ್ಗೆ ತಲುಪಿದರು. ಅವರ ಪ್ರತಿ ಚಲನೆಯನ್ನು ಗಮನಿಸುತ್ತಾ ವಿವಿಧ ವೇಷದಲ್ಲಿ ಪೊಲೀಸರು ಆ ಸ್ಥಳದಲ್ಲಿ ಸ್ಥಿರವಾಗಿ ನಿಂತಿದ್ದರು. ಕೆಲವೇ ಕ್ಷಣಗಳಲ್ಲಿ ಒಂದು ಕಾರು ಗೆಸ್ಟ್ ಹೌಸ್ನ ಅಂಗಣದಲ್ಲಿ ಬಂದು ನಿಂತಿತು. ಅದರಿಂದ ಅನಿತಾಳು ಮತ್ತು ತನ್ನ ಗಂಡ ಎಂದು ಪರಿಚಯಿಸಿಕೊಂಡ ಶಾಜಿಯು ಆತ್ಮವಿಶ್ವಾಸದಿಂದ ಇಳಿದು ಬಂದರು. ಶಾಜಿಯ ಮುಖದಲ್ಲಿ ಒಬ್ಬ ಕ್ರಿಮಿನಲ್ನ ಕ್ರೌರ್ಯದ ಛಾಯೆ ಕಾಣಿಸಿತು. ಹಣ ಎಲ್ಲಿದೆ? ಶಾಜಿ ಒರಟಾದ ಧ್ವನಿಯಲ್ಲಿ ಕೇಳಿದ. ಗೋಪಿನಾಥನ್ ಮೇನನ್ ಶಾಂತವಾಗಿ ಬ್ಯಾಗ್ ಅವರ ಕಡೆಗೆ ಚಾಚಿದರು. ಅನಿತಾ ಆ ಬ್ಯಾಗ್ ಅನ್ನು ತೆಗೆದುಕೊಂಡು ಆಸಕ್ತಿಯಿಂದ ತೆರೆದಳು. ಅದರಲ್ಲಿ ಕರೆನ್ಸಿ ಕಟ್ಟುಗಳನ್ನು ಕಂಡ ಕೂಡಲೇ ಅವಳ ಮುಖದಲ್ಲಿ ವಿಜಯದ ಭಾವನೆ ಮಿನುಗಿತು. ಆ ಕ್ಷಣದಲ್ಲಿ ವಿವಿಧ ಸ್ಥಳಗಳಲ್ಲಿ ಗುಪ್ತವಾಗಿದ್ದ ಪೊಲೀಸರು ಮಿಂಚಿನ ವೇಗದಲ್ಲಿ ಅವರನ್ನು ಸುತ್ತುವರೆದರು. ಡಿವೈಎಸ್ಪಿ ವರ್ಗೀಸ್ ಮುಂದೆ ಬಂದರು. ಆಟ ಮುಗಿಯಿತು ಅನಿತಾ. ಪೊಲೀಸರನ್ನು ಕಂಡ ಕೂಡಲೇ ಅವರ ಮುಖದಿಂದ ನಗು ಕಣ್ಮರೆಯಾಯಿತು. ತಪ್ಪಿಸಿಕೊಳ್ಳಲು ಯಾವುದೇ ಮಾರ್ಗವಿಲ್ಲವೆಂದು ತಿಳಿದ ಅವರು ಸ್ತಬ್ಧರಾಗಿ ನಿಂತರು. ಬ್ಲಾಕ್ ಮೇಲಿಂಗ್ ಮತ್ತು ಹಣ ದೋಚಲು ಯತ್ನಿಸಿದ್ದಕ್ಕಾಗಿ ಪೊಲೀಸರು ಅವರನ್ನು ಬಂಧಿಸಿದರು. ಅನಿತಾಳ ಫೋನ್ನಲ್ಲಿದ್ದ ವಿಡಿಯೋವನ್ನು ಪೊಲೀಸರು ಪ್ರಮುಖ ಸಾಕ್ಷಿಯಾಗಿ ಕಸ್ಟಡಿಗೆ ತೆಗೆದುಕೊಂಡರು. ಪೊಲೀಸ್ ಜೀಪ್ ಸೈರನ್ ಶಬ್ದದೊಂದಿಗೆ ಅವರನ್ನು ಕೊಂಡೊಯ್ಯುತ್ತಿರುವಾಗ ಗೋಪಿನಾಥನ್ ಮೇನನ್ ತನ್ನ ಮಗನ ಭುಜದ ಮೇಲೆ ತಟ್ಟಿದರು. ವಂಚನೆಯ ಕತ್ತಲಿನಿಂದ ಕಾನೂನಿನ ಬೆಳಕಿನತ್ತ ಅವರು ಒಟ್ಟಿಗೆ ನಡೆದರು. ಪೊಲೀಸ್ ವಿಚಾರಣೆಯಲ್ಲಿ ಅನಿತಾ ಮತ್ತು ಶಾಜಿಯ ಯಥಾರ್ಥ ಮುಖವು ಸಂಪೂರ್ಣವಾಗಿ ಬಯಲಾಯಿತು. ಅವರು ಒಂದು ದೊಡ್ಡ ವಂಚನೆಯ ಗುಂಪಿನ ಕೊಂಡಿಗಳಾಗಿದ್ದರು. ಅನಿತಾಳ ಸೌಂದರ್ಯವನ್ನು, ನಟನೆಯ ಕೌಶಲವನ್ನು ಬಳಸಿಕೊಂಡು ಶ್ರೀಮಂತ ಯುವಕರನ್ನು ಬಲೆಗೆ ಬೀಳಿಸಿ ಹಣ ದೋಚುವುದು ಅವರ ವಿಧಾನವಾಗಿತ್ತು. ಈ ಮೊದಲು ಹಲವಾರು ನಗರಗಳಲ್ಲಿ ಅವರು ಇದೇ ರೀತಿಯ ಅಪರಾಧಗಳನ್ನು ಮಾಡಿದ್ದರು ಎಂದು ಪೊಲೀಸರು ಕಂಡುಕೊಂಡರು. ಕಾನೂನು ಕಾರ್ಯವಿಧಾನಗಳು ಮುಂದುವರೆದವು. ಬಲವಾದ ಸಾಕ್ಷಿಗಳ ಆಧಾರದ ಮೇಲೆ ನ್ಯಾಯಾಲಯವು ಅವರಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸಿತು. ಈ ಘಟನೆಗಳು ಆದರ್ಶನ ಜೀವನದಲ್ಲಿ ದೊಡ್ಡ ಬದಲಾವಣೆಗಳನ್ನು ತಂದವು. ಅವನು ಹಿಂದಿನ ಒಂಟಿಯಾದ ಯುವಕನಾಗಿರಲಿಲ್ಲ. ಜೀವನದ ದೊಡ್ಡ ಸಂಕಷ್ಟವನ್ನು ತಂದೆಯೊಂದಿಗೆ ಎದುರಿಸಿದ್ದು ಅವನಿಗೆ ಹೊಸ ಆತ್ಮವಿಶ್ವಾಸವನ್ನು ನೀಡಿತು. ಅವನಿಗೂ ತಂದೆಗೂ ಇದ್ದ ಸಂಬಂಧವು ಇನ್ನಷ್ಟು ಗಟ್ಟಿಯಾಯಿತು. ಅವರು ಒಟ್ಟಿಗೆ ವ್ಯಾಪಾರದ ವಿಷಯಗಳನ್ನು ನೋಡಿಕೊಳ್ಳಲು ಆರಂಭಿಸಿದರು. ಆದರೆ ಆ ವಂಚನೆಯ ಗಾಯ ಗುಣವಾಗಲು ಸಮಯ ತೆಗೆದುಕೊಂಡಿತು. ಗೋಪಿನಾಥನ್ ಮೇನನ್ ತನ್ನ ಮಗನಿಗೆ ಉತ್ತಮ ಕೌನ್ಸಿಲರ್ನ ಸೇವೆಯನ್ನು ಒದಗಿಸಿದರು. ಕ್ರಮೇಣ ಆದರ್ಶ ಆ ದುರಂತದಿಂದ ಮಾನಸಿಕವಾಗಿ ಹೊರಬಂದನು. ತಿಂಗಳುಗಳ ನಂತರ ಒಂದು ದಿನ ಅವನು ತಂದೆಗೆ ಹೇಳಿದನು, ಅಪ್ಪ, ನಾನು ಜೈಲಿಗೆ ಹೋಗಿ ಅನಿತಾಳನ್ನು ಒಮ್ಮೆ ಭೇಟಿಯಾಗಬೇಕು. ತಂದೆಯ ಒಪ್ಪಿಗೆಯೊಂದಿಗೆ ಅವನು ಜೈಲಿಗೆ ತಲುಪಿದನು. ಸಂದರ್ಶಕರ ಕೊಠಡಿಯ ಕಬ್ಬಿಣದ ಕಂಬಿಗಳ ಹಿಂದೆ ನಿಂತಿದ್ದ ಅನಿತಾಳ ರೂಪವು ಅವನನ್ನು ಆಶ್ಚರ್ಯಗೊಳಿಸಿತು. ಅವಳ ಹಿಂದಿನ ಸೌಂದರ್ಯವೋ ಆಕರ್ಷಣೆಯೋ ಇರಲಿಲ್ಲ. ಸೋತ ಕಾಪಾಲಿಕನ ನಿರಾಸಕ್ತಿಯೂ ಆ ಮುಖದಲ್ಲಿ ಕಾಣಿತು. ಅವನು ಶಾಂತವಾಗಿ ಅವಳನ್ನು ಕೇಳಿದ, ಇದೆಲ್ಲ ಯಾಕೆ? ಅವಳು ಅವನನ್ನು ಭಾವವಿಲ್ಲದೆ ನೋಡಿದಳು. ಯಾವುದೇ ಉತ್ತರವನ್ನೂ ಹೇಳಲಿಲ್ಲ. ಅವಳ ಮೌನವೇ ದೊಡ್ಡ ಉತ್ತರವಾಗಿತ್ತು. ಅದು ಅವನಿಗೆ ಸಾಕಾಗಿತ್ತು. ಹಿಂತಿರುಗಿ ನಡೆಯುವಾಗ ಆದರ್ಶನ ಮನಸ್ಸಿನಲ್ಲಿ ಯಾವುದೇ ಭಾರವಿರಲಿಲ್ಲ. ಮನುಷ್ಯ ಸಂಬಂಧಗಳ ಬಗ್ಗೆ, ವಿಶ್ವಾಸದ ಬಗ್ಗೆ ಒಂದು ದೊಡ್ಡ ಪಾಠವನ್ನು ಕಲಿತ, ಇನ್ನಷ್ಟು ಪಕ್ವತೆಯನ್ನು ಮತ್ತು ಕಾಳಜಿಯನ್ನು ಹೊಂದಿದ ಹೊಸ ಮನುಷ್ಯನಾಗಿ ಅವನು ಜೀವನದತ್ತ ಮರಳಿದನು. ಮುಂದೆ ಅವನನ್ನು ಕಾಯುತ್ತಿದ್ದ ಹೊಸ ಭವಿಷ್ಯವೊಂದಿತ್ತು. ಎರ್ನಾಕುಲಂ ಕ್ರೈಮ್ ಬ್ರಾಂಚ್ ಕಚೇರಿಯ ತಂಪಾದ ವಿಚಾರಣಾ ಕೊಠಡಿಯಲ್ಲಿ ಡಿವೈಎಸ್ಪಿ ವರ್ಗೀಸ್ರ ಮುಂದೆ ಅನಿತಾ ಮತ್ತು ಶಾಜಿ ಕುಳಿತಿದ್ದರು. ಅನಿತಾಳ ಮುಖದಲ್ಲಿ ಇನ್ನೂ ಒಬ್ಬ ಕಾಪಾಲಿಕ ಮಹಿಳೆಯ ಭಾವವನ್ನು ತರಲು ಶ್ರಮಿಸುತ್ತಿದ್ದಳು. ಶಾಜಿಯ ಕಣ್ಣುಗಳಲ್ಲಿ ಪೊಲೀಸರ ಬಗ್ಗೆ ತಿರಸ್ಕಾರ ತುಂಬಿತ್ತು. ನನ್ನ ಹೆಸರು ಅನಿತಾ. ನಾನು ಒಬ್ಬ ಹೋಮ್ ನರ್ಸ್.
ಆ ಹುಡುಗ ನನ್ನನ್ನು ವಂಚಿಸಿದ ಎಂದು ಅವಳು ಅಳುತ್ತಲೇ ಹೇಳಲಾರಂಭಿಸಿದಳು. ವರ್ಗೀಸ್ ಶಾಂತವಾಗಿ ಮೇಜಿನ ಮೇಲಿದ್ದ ಅವಳ ಫೋನ್ನು ತೆಗೆದುಕೊಂಡು ಆ ವಿಡಿಯೋವನ್ನು ಪ್ಲೇ ಮಾಡಿದರು. ಅದರ ದೃಶ್ಯಗಳನ್ನು ಕಂಡ ಕೂಡಲೇ ಅವಳ ಮುಖದಿಂದ ಕೊನೆಯ ನಟನೆಯ ಕಣವು ಕಾಣೆಯಾಯಿತು. ಇದು ವಂಚನೆಯೇ? ಒಂದು ಸಂಭಾಷಣೆಯನ್ನು ರೆಕಾರ್ಡ್ ಮಾಡುವುದೇ ಕಾನೂನು ಬಾಹಿರ. ಇದನ್ನು ನೀವು ಗುಪ್ತ ಕ್ಯಾಮೆರಾದಿಂದ ಚಿತ್ರೀಕರಿಸಿದ್ದೀರಿ. ಬ್ಲಾಕ್ ಮೇಲಿಂಗ್, ಗೂಢಾಲೋಚನೆ, ಹಣ ದೋಚಲು ಯತ್ನ. ಕನಿಷ್ಠ 9 ವರ್ಷವಾದರೂ ಜೈಲಿನಲ್ಲಿರಬೇಕು ಎಂದು ವರ್ಗೀಸ್ ಹೇಳಿದರು. ಮುಂದಿನ ಸರದಿ ಶಾಜಿಯದು. ಅವನು ಆರಂಭದಿಂದಲೇ ಆಕ್ರಮಣಕಾರಿ ಧೋರಣೆಯಲ್ಲಿದ್ದ. ಅವಳು ನನ್ನ ಪತ್ನಿ, ಅವನು ಅವಳನ್ನು ಹಾಳು ಮಾಡಿದ. ಅದಕ್ಕೆ ನಾವು ನ್ಯಾಯ ಕೇಳಿದ್ದು ತಪ್ಪೇ? ವರ್ಗೀಸ್ ಒಂದು ಫೈಲ್ ತೆರೆದರು. ಶಾಜಿ, ವಯಸ್ಸು 38, ಯಥಾರ್ಥ ಹೆಸರು ರಶೀದ್, ಪಾಲಕ್ಕಾಡ್ ಮೂಲದವನು. ಬೆಂಗಳೂರಿನ ಒಂದು ಜ್ಯುವೆಲರಿ ಕಳವು ಕೇಸಿನಲ್ಲಿ ಮತ್ತು ಚೆನ್ನೈನ ಒಂದು ರಿಯಲ್ ಎಸ್ಟೇಟ್ ವಂಚನೆ ಕೇಸಿನಲ್ಲಿ ಆರೋಪಿಯಾಗಿದ್ದಾನೆ. ಅನಿತಾ ಅಂದರೆ ಯಥಾರ್ಥ ಹೆಸರು ಜೀನತ್ ರಶೀದ್ನ ಸಹ ಆರೋಪಿಯಾಗಿದ್ದಾಳೆ. ನಿಮ್ಮ ಗಲ್ಫ್ ಕಥೆಯನ್ನು, ಅಪಘಾತವನ್ನು ನಾವು ನಂಬುತ್ತೇವೆ ಎಂದು ಭಾವಿಸಿದಿರಾ? ತಮ್ಮ ಯಥಾರ್ಥ ಇತಿಹಾಸವು ಪೊಲೀಸರ ಕೈಯಲ್ಲಿದೆ ಎಂದು ತಿಳಿದ ಕೂಡಲೇ ಅವರ ಪ್ರತಿರೋಧ ಒಡೆದುಹೋಯಿತು. ಕ್ರಮೇಣ ಅವರು ಎಲ್ಲವನ್ನೂ ಒಪ್ಪಿಕೊಂಡರು. ಶ್ರೀಮಂತ ಕುಟುಂಬದ ಯುವಕರನ್ನು ಗುರಿಯಾಗಿಟ್ಟುಕೊಂಡ ಒಂದು ದೊಡ್ಡ ಜಾಲದ ಭಾಗವಾಗಿದ್ದರು. ಅನಿತಾಳ ಸೌಂದರ್ಯವೂ ನಟನೆಯ ಕೌಶಲವೂ ಅವರ ಮುಖ್ಯ ಆಯುಧವಾಗಿತ್ತು. ಆದರ್ಶನಿಗಿಂತ ಮೊದಲು ಅನೇಕರನ್ನು ಇದೇ ಬಲೆಗೆ ಬೀಳಿಸಿ ಲಕ್ಷಾಂತರ ರೂಪಾಯಿಗಳನ್ನು ದೋಚಿದ್ದರು. ವಿಚಾರಣೆ ಮುಂದುವರೆದಂತೆ ಆದರ್ಶ ಎಷ್ಟೊಂದು ದೊಡ್ಡ ಅಪಾಯದಿಂದ ತಪ್ಪಿಸಿಕೊಂಡಿದ್ದಾನೆ ಎಂದು ಗೋಪಿನಾಥನ್ ಮೇನನ್ಗೆ ತಿಳಿಯಿತು. ಕಾನೂನಿನ ಕೈಗಳು ಅವರನ್ನು ಬಿಗಿಯಾಗಿ ಹಿಡಿಯುತ್ತಿದ್ದಂತೆ ಆದರ್ಶನ ಜೀವನವು ಸುರಕ್ಷಿತವಾಗುತ್ತಿತ್ತು. ಅನಿತಾ ಮತ್ತು ಶಾಜಿಯ ಬಂಧನವು ಕೊಚ್ಚಿಯ ಪತ್ರಿಕೆಗಳಲ್ಲಿ ಒಂದು ಸಣ್ಣ ಸುದ್ದಿಯಾಗಿ ಬಂದಿತು. ಬ್ಲಾಕ್ಮೇಲ್ ವಂಚನೆ, ಗುಂಪು ಸೆರೆ ಎಂಬ ಶೀರ್ಷಿಕೆಯ ಆಚೆಗೆ ಗೋಪಿನಾಥನ್ ಮೇನನ್ ತನ್ನ ಪ್ರಭಾವವನ್ನು ಬಳಸಿಕೊಂಡು ಆದರ್ಶನ ಹೆಸರು ಎಲ್ಲಿಯೂ ಕಾಣಿಸದಂತೆ ಎಚ್ಚರಿಕೆ ವಹಿಸಿದರು. ಆದರೆ ಬಾಹ್ಯ ಜಗತ್ತಿಗೆ ತಿಳಿಯದ ಗಾಯಗಳು ಆದರ್ಶನ ಒಳಗಿನಲ್ಲಿ ಆಳವಾಗಿದ್ದವು. ಅವನು ರಾತ್ರಿಗಳಲ್ಲಿ ಎದ್ದು ಕೂಗುತ್ತಿದ್ದನು. ಜನರನ್ನು ಎದುರಿಸಲು ಭಯಪಡುತ್ತಿದ್ದನು. ಅವನ ಬದಲಾವಣೆಯನ್ನು ಕಂಡ ಗೋಪಿನಾಥನ್ ಮೇನನ್ ನಗರದ ಪ್ರಸಿದ್ಧ ಮನೋವಿಜ್ಞಾನಿಯಾದ ಡಾ. ಚೆರಿಯನ್ರನ್ನು ಸಂಪರ್ಕಿಸಿದರು. ಆರಂಭದಲ್ಲಿ ಮಾತನಾಡಲು ಹಿಂಜರಿದರೂ ಡಾಕ್ಟರ್ರ ಸೌಮ್ಯವಾದ ವಿಧಾನದ ಮುಂದೆ ಆದರ್ಶ ಕ್ರಮೇಣ ಮನಸ್ಸನ್ನು ತೆರೆದನು. ತಾನು ಅನುಭವಿಸಿದ ವಂಚನೆ, ವಿಶ್ವಾಸದ ಮೋಸ, ಕೊರಗು, ಭಯ ಎಲ್ಲವನ್ನೂ ಅವನು ಹಂಚಿಕೊಂಡನು. ಆದರ್ಶ, ನೀವು ಒಬ್ಬ ಬಲಿಪಶು. ನಿಮ್ಮ ಸಹಾನುಭೂತಿಯನ್ನು, ಪ್ರೀತಿಯನ್ನು ಒಬ್ಬ ಕಾಪಾಲಿಕನು ದುರ್ಬಳಕೆ ಮಾಡಿಕೊಂಡನು. ಅದಕ್ಕೆ ನೀವು ಲಜ್ಜೆ ಪಡಬೇಕಿಲ್ಲ ಎಂದು ಡಾಕ್ಟರ್ ಹೇಳಿದರು. ಆ ಮಾತುಗಳು ಅವನಿಗೆ ದೊಡ್ಡ ಆಸರೆಯಾದವು. ಕೌನ್ಸೆಲಿಂಗ್ ಸೆಷನ್ಗಳು ಅವನನ್ನು ಕ್ರಮೇಣ ಜೀವನಕ್ಕೆ ಮರಳಿಸಿದವು. ಅದೇ ಸಮಯದಲ್ಲಿ ಗೋಪಿನಾಥನ್ ಮೇನನ್ ಕೂಡ ಬದಲಾಗುತ್ತಿದ್ದರು. ಅವರು ತಮ್ಮ ಒಡಾಟವನ್ನು ಕಡಿಮೆ ಮಾಡಿದರು. ಮಗನೊಂದಿಗೆ ಹೆಚ್ಚು ಸಮಯ ಕಳೆಯಲು ಆರಂಭಿಸಿದರು. ಅವರು ಒಟ್ಟಿಗೆ ಉಪಾಹಾರವನ್ನು ಸವಿದರು. ವ್ಯಾಪಾರದ ವಿಷಯಗಳನ್ನು ಚರ್ಚಿಸಿದರು. ರಾತ್ರಿಗಳಲ್ಲಿ ಹಳೆಯ ಚಿತ್ರಗಳನ್ನು ನೋಡಿದರು. ಒಂದು ದಿನ ರಾತ್ರಿ ಬಾಲ್ಕನಿಯಲ್ಲಿ ಕುಳಿತಾಗ ಗೋಪಿನಾಥನ್ ಮೇನನ್ ಹೇಳಿದರು, ನನ್ನ ಆರಂಭದ ದಿನಗಳಲ್ಲಿ ನಾನು ಸಾಕಷ್ಟು ವಂಚನೆಗೊಳಗಾಗಿದ್ದೇನೆ. ವ್ಯಾಪಾರದಲ್ಲಿ ನಂಬಿದವರೇ ಹಿಂದಿನಿಂದ ಚಾಕುವಿನಿಂದ ಇರಿದಿದ್ದಾರೆ. ಆದರೆ ಪ್ರತಿ ಬೀಳಿಕೆಯೂ ನಮ್ಮನ್ನು ಇನ್ನಷ್ಟು ಬಲಿಷ್ಠರನ್ನಾಗಿ ಮಾಡುತ್ತದೆ. ನೀನು ಈಗ ಇನ್ನಷ್ಟು ಬಲಿಷ್ಠನಾಗಿದ್ದೀಯಾ? ತಂದೆ ಮೊದಲ ಬಾರಿಗೆ ತನ್ನ ಜೀವನದ ವೈಫಲ್ಯಗಳ ಬಗ್ಗೆ ಮಾತನಾಡುವುದನ್ನು ಕೇಳಿ ಆದರ್ಶನಿಗೆ ಆಶ್ಚರ್ಯವಾಯಿತು. ಆ ಕ್ಷಣದಲ್ಲಿ ಅವರ ನಡುವಿನ ಅಗೋಚರ ಗೋಡೆ ಸಂಪೂರ್ಣವಾಗಿ ಕಾಣೆಯಾಯಿತು. ತಂದೆ ಮತ್ತು ಮಗನೆಂಬುದಕ್ಕಿಂತ ಮೀರಿ ಅವರು ಒಳ್ಳೆಯ ಸ್ನೇಹಿತರಾದರು. ವಂಚನೆಯ ಗಾಯಗಳು ಗುಣವಾಗಲು ಸಮಯ ತೆಗೆದುಕೊಂಡರೂ ಆ ಗಾಯಗಳು ಅವರನ್ನು ಇನ್ನಷ್ಟು ಹತ್ತಿರವಾಗಿಸಿದ್ದವು. ನ್ಯಾಯಾಲಯದ ತಂಪಾದ ಕಾರಿಡಾರ್ಗಳು ಆದರ್ಶನಿಗೆ ಉಸಿರುಗಟ್ಟಿಸುವಂತೆ ತೋರಿತು. ಪ್ರತಿ ಬಾರಿ ಕೇಸ್ಗೆ ಕರೆ ಬಂದಾಗ ಅವನ ಹೃದಯದಡಿಯ ರಾಗವು ಏರಿತು. ಅನಿತಾ ಮತ್ತು ಶಾಜಿಯ ವಿಚಾರಣೆ ತಿಂಗಳುಗಟ್ಟಲೆ ನಡೆಯಿತು. ಗೋಪಿನಾಥನ್ ಮೇನನ್ ನಗರದ ಅತ್ಯುತ್ತಮ ಕ್ರಿಮಿನಲ್ ವಕೀಲನಾದ ಅಡ್ವೊಕೇಟ್ ಮ್ಯಾಥ್ಯೂ ಕುರಿಯನ್ಗೆ ಕೇಸನ್ನು ಒಪ್ಪಿಸಿದ್ದರು. ಪ್ರತಿಪಕ್ಷದ ವಕೀಲ ಅನಿತಾಳನ್ನು ಒಬ್ಬ ನಿರಾಸರಾದ ಬಲಿಪಶುವಿನಂತೆ ಚಿತ್ರಿಸಲು ಎಲ್ಲ ರೀತಿಯ ಶ್ರಮವನ್ನೂ ಮಾಡಿದ. ಆದರ್ಶನ ಶ್ರೀಮಂತ ಹಿನ್ನೆಲೆಯನ್ನು ಬಳಸಿಕೊಂಡು ಅವನು ಅವಳನ್ನು ಪ್ರಲೋಭನೆಗೊಳಗಾಗಿ ವಂಚಿಸಿದನೆಂದು ಅವರು ವಾದಿಸಿದರು. ಪ್ರತಿವಾದವನ್ನು ಕೇಳುವಾಗ ಆದರ್ಶನ ಒಳಗಿನಲ್ಲಿ ಅವಮಾನದ ಜ್ವಾಲೆಯೂ ಉರಿಯಿತು. ಜಗತ್ತು ತನ್ನನ್ನು ಕಾಪಾಲಿಕನೆಂದು ತಿಳಿಯುತ್ತಿದೆಯೇ ಎಂದು ಅವನು ಭಯಪಟ್ಟ.
ವಿಚಾರಣೆಗಾಗಿ ಒಮ್ಮೆ ಅವನಿಗೆ ನ್ಯಾಯಾಲಯಕ್ಕೆ ಹೋಗಬೇಕಾಯಿತು. ಪ್ರತಿಪಕ್ಷದ ವಕೀಲನ ಕುಕ್ಕುವಂತಹ ಪ್ರಶ್ನೆಗಳ ಮುಂದೆ ಅವನು ತಡಬಡಾಯಿಸಿದ. ಮಿಸ್ಟರ್ ಆದರ್ಶ, ನಿಮ್ಮ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಒಬ್ಬ ಕಾಪಾಲಿಕ ಮಹಿಳೆಯೊಂದಿಗೆ ಯಾಕೆ ಇಷ್ಟೊಂದು ಹತ್ತಿರವಾಯಿತು? ಅವರಿಗೆ ಮಗು ಇಲ್ಲದ ಕಾರಣಕ್ಕೆ ನೀವು ಸಹಾನುಭೂತಿಯನ್ನು ನಟಿಸಿ ಅವರನ್ನು ದುರ್ಬಳಕೆ ಮಾಡಲು ಯತ್ನಿಸಲಿಲ್ಲವೇ? ಪ್ರತಿ ಪ್ರಶ್ನೆಯೂ ಒಂದು ಕೂರಂಬಿನಂತೆ ಅವನನ್ನು ಗಾಯಗೊಳಿಸಿತು. ಆದರೆ ಅಡ್ವೊಕೇಟ್ ಮ್ಯಾಥ್ಯೂ ಕುರಿಯನ್ರ ಮಧ್ಯಸ್ಥಿಕೆ ಅವನಿಗೆ ಆಸರೆಯಾಯಿತು. ಗೌರವಾನ್ವಿತ ನ್ಯಾಯಾಧೀಶರೇ, ಇಲ್ಲಿ ಯಾರು ಬಲಿಪಶು ಎಂಬುದನ್ನು ಸ್ಪಷ್ಟಗೊಳಿಸುವ ಸಾಕ್ಷಿಗಳು ನಮ್ಮ ಬಳಿ ಇವೆ ಎಂದು ಹೇಳುತ್ತಾ ಅವರು ಆ ಗುಪ್ತ ಕ್ಯಾಮೆರಾದ ದೃಶ್ಯಗಳನ್ನು ನ್ಯಾಯಾಲಯದಲ್ಲಿ ಸಲ್ಲಿಸಿದರು. ಅದರ ಜೊತೆಗೆ ಅನಿತಾ ಮತ್ತು ಶಾಜಿಯ ಹಿಂದಿನ ವಂಚನೆಗಳ ವಿವರಗಳು, ಅವರ ಯಥಾರ್ಥ ಹೆಸರು ಮತ್ತು ಇತಿಹಾಸವನ್ನು ಒಳಗೊಂಡ ಪೊಲೀಸ್ ವರದಿಯು ನಿರ್ಣಾಯಕವಾಯಿತು. ದಿನಗಟ್ಟಲೆ ವಿಚಾರಣೆ ಮತ್ತು ವಾದ ಪ್ರತಿವಾದಗಳ ನಂತರ ಆ ದಿನ ಬಂದಿತು. ನ್ಯಾಯಾಲಯದ ಕೊಠಡಿಯು ನಿಶ್ಶಬ್ದವಾಗಿತ್ತು. ನ್ಯಾಯಾಧೀಶರು ತೀರ್ಪನ್ನು ಘೋಷಿಸಿದರು. ಲಭ್ಯವಿರುವ ಸಾಕ್ಷಿಗಳ ಆಧಾರದ ಮೇಲೆ ಆರೋಪಿಗಳಾದ ಝೀನತ್ ಎಂಬ ಅನಿತಾ ಮತ್ತು ರಶೀದ್ ಎಂಬ ಶಾಜಿಯು ಗೂಢಾಲೋಚನೆ, ಬ್ಲಾಕ್ ಮೇಲಿಂಗ್, ವಂಚನೆ ಎಂಬ ಕೃತ್ಯಗಳನ್ನು ಸಂಶಯಾತೀತವಾಗಿ ತಿಳಿಯಲಾಗಿದೆ. ನ್ಯಾಯಾಲಯವು ಅವರಿಗೆ 7 ವರ್ಷಗಳ ಕಠಿಣ ಶಿಕ್ಷೆಯನ್ನು ವಿಧಿಸುತ್ತದೆ. ತೀರ್ಪನ್ನು ಕೇಳಿ ಭಾವವಿಲ್ಲದೆ ನಿಂತಿರುವ ಅನಿತಾಳನ್ನು, ಶಾಜಿಯನ್ನು ಪೊಲೀಸರು ಕೊಂಡೊಯ್ಯುವಾಗ ಆದರ್ಶ ತಂದೆಯ ಕೈಯನ್ನು ಗಟ್ಟಿಯಾಗಿ ಹಿಡಿದ. ನ್ಯಾಯದ ಬೆಳಕು ತನ್ನ ಜೀವನಕ್ಕೆ ಮರಳಿದ್ದರಿಂದ ಅವನ ಕಣ್ಣುಗಳು ತುಂಬಿ ಬಂದವು. ತೀರ್ಪು ಬಂದು 1 ವರ್ಷ ಕಳೆದಿತ್ತು. ಆ ಘಟನೆಯು ಆದರ್ಶನ ಜೀವನದಲ್ಲಿ ಒಂದು ಗುರುತಾಗಿ ಉಳಿದಿದ್ದರೂ ಅದು ಅವನನ್ನು ಇನ್ನಷ್ಟು ಬಲಿಷ್ಠನನ್ನಾಗಿಯೂ ಪಕ್ವತೆಯನ್ನುಳ್ಳವನನ್ನಾಗಿಯೂ ಮಾಡಿತ್ತು. ಅವನು MBAಯನ್ನು ಉನ್ನತ ಅಂಕಗಳೊಂದಿಗೆ ಪಾಸಾದ. ಈಗ ಮೇನನ್ ಕನ್ಸ್ಟ್ರಕ್ಷನ್ಸ್ನಲ್ಲಿ ತಂದೆಯ ಬಲಗೈಯಾಗಿ ಕೆಲಸ ಮಾಡುತ್ತಿದ್ದಾನೆ. ಅವನ ಜೀವನವು ಈಗ ಯೋಜನೆಗಳಿಂದ, ಸೈಟ್ ಭೇಟಿಗಳಿಂದ, ಸಭೆಗಳಿಂದ ತುಂಬಿತ್ತು. ಹಿಂದಿನ ಒಂಟಿತನದ ಛಾಯೆಗಳು ಸಂಪೂರ್ಣವಾಗಿ ಕಾಣೆಯಾಗಿದ್ದವು. ತಂದೆ ಮತ್ತು ಮಗನೆಂಬುದಕ್ಕಿಂತ ಮೀರಿ ಅವರು ಉತ್ತಮ ವ್ಯಾಪಾರದ ಪಾಲುದಾರರಾದರು. ಒಂದು ದಿನ ಸಂಜೆ ಕೊಚ್ಚಿಯ ಒಂದು ಹೊಸ ಕಾಫಿ ಶಾಪ್ನಲ್ಲಿ ಒಂದು ಯೋಜನೆಯ ಆರ್ಕಿಟೆಕ್ಟ್ ಆದ ಮಾಯಾಳನ್ನು ಕಾಯುತ್ತಿದ್ದ ಆದರ್ಶ. ಮಾಯಾ ಚುರುಕಾದ, ಮಾತುಗಾರಿಕೆಯಾದ ಹುಡುಗಿಯಾಗಿದ್ದಳು. ಅವರ ಸಂಭಾಷಣೆಯು ಯೋಜನೆಯ ಗಡಿಗಳನ್ನು ಮೀರಿ ಪ್ರವಾಸಗಳು, ಪುಸ್ತಕಗಳ ಬಗ್ಗೆ ಆಗಿತ್ತು. ಆದರ್ಶ, ನಿಮಗೆ ಯಾಕೆ ಯಾವಾಗಲೂ ಇಷ್ಟೊಂದು ಗಂಭೀರ? ಅವಳು ನಗುತ್ತಾ ಕೇಳಿದಳು. ಅವನು ಸ್ವಲ್ಪ ನಕ್ಕ. ಅಂಥದ್ದೇನಿಲ್ಲ. ಕೆಲವು ಅನುಭವಗಳು ನಮ್ಮನ್ನು ಹೀಗೆ ಮಾಡುತ್ತವೆ. ಯಾವ ಅನುಭವ? ಅವಳು ಕುತೂಹಲದಿಂದ ಕೇಳಿದಳು. ಅವನೂ ಒಂದು ಕ್ಷಣ ಯೋಚಿಸಿದ. ಮೊದಲಿನ ದಿನಗಳಾದರೆ ಅವನು ಆ ವಿಷಯವನ್ನು ಬದಲಾಯಿಸುತ್ತಿದ್ದ. ಆದರೆ ಈಗ ಅವನಿಗೆ ಅದು ಸಾಧ್ಯವಾಯಿತು. ಒಮ್ಮೆ ಒಬ್ಬರನ್ನು ಅತಿಯಾಗಿ ನಂಬಿದೆ. ಅದರಿಂದ ಸಾಕಷ್ಟು ಕಲಿತೆ ಎಂದು ಶಾಂತವಾಗಿ ಹೇಳಿದ. ಅವನ ಧ್ವನಿಯಲ್ಲಿನ ಪಕ್ವತೆಯೂ ಸತ್ಯದೃಷ್ಟಿಯೂ ಮಾಯಾಳನ್ನು ಆಕರ್ಷಿಸಿತು. ಅವರ ಸ್ನೇಹವು ಕ್ರಮೇಣ ಬೆಳೆಯುತ್ತಿತ್ತು. ಅದು ಒಂದು ಹೊಸ ಆರಂಭವೆಂದು ಆದರ್ಶ ತಿಳಿದ. ಭಯವಿಲ್ಲದ, ಸಂಶಯವಿಲ್ಲದ, ಸತ್ಯದೃಷ್ಟಿಯಿಂದ ಕಟ್ಟಿಹಾಕಿದ ಒಂದು ಸಂಬಂಧದ ಆರಂಭ. ಹೊರಗೆ ಕೊಚ್ಚಿ ನಗರವು ತನ್ನ ಓಡಾಟಗಳಿಗೆ ಧುಮುಕುತ್ತಿರುವಾಗ ಆದರ್ಶ ಮಾಯಾಳೊಂದಿಗೆ ಮಾತನಾಡುತ್ತಿದ್ದ. ಅವನ ಮನಸ್ಸಿನಲ್ಲಿ ಯಾವ ಭಾರವೂ ಇರಲಿಲ್ಲ. ವಂಚನೆಯ ಕೆಂಡದ ಕಾಲಿಗಳನ್ನು ದಾಟಿ ಅವನು ತಲುಪಿದ್ದು ಹೊಸ ಲೋಕಕ್ಕಾಗಿತ್ತು. ಹೊಸ ಆಕಾಶ, ಹೊಸ ಭೂಮಿ, ಅಲ್ಲಿ ವಿಶ್ವಾಸಕ್ಕೆ ಹೊಸ ಅರ್ಥಗಳಿವೆ.